ಕೃಷಿ ಇಲಾಖೆ, ಜಿಲ್ಲಾ ಪಂಚಾಯತ್ ದಾವಣಗೆರೆ ಜಿಲ್ಲಾ ಯಶೋಗಾಥೆಗಳು. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ಚನ್ನಗಿರಿ ತಾಲೂಕಿನ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ಈ ಯೋಜನೆಯ ಯಶೋಗಾಥೆಗಳು. ದೇವೇಂದ್ರ ನಾಯಕ ಇವರಿಗೆ 3 ಎಕರೆ ಜಮೀನು ಇದ್ದು, ಈ ರೈತ ಜೋಳ, ತೊಗರಿ, ಮೆಕ್ಕೆಜೋಳ ಬೆಳೆಯನ್ನು ಬೆಳೆಯುತ್ತಿದ್ದಾರೆ. ಈಗ ನಾವು ಈ ಊರನ್ನು ಸ್ಥಾಪನೆ ಮಾಡಿದ್ದು ಸುಮಾರು 45-48 ವರ್ಷ ಆಯಿತು. ಅದೇ ಇಲ್ಲಿ ನಾವು ಇಷ್ಟು ವರ್ಷ ನಾವು ಬೋರ್ಗೆಲ್ಲ ತೆಗೆಸಿದ್ರು ಸಹಿತ ಎಲ್ಲೂ ನೀರು ಬೀಳ್ತಿರ್ಲಿಲ್ಲ. ಇತ್ತೀಚೆಗೆ ಒಂದು 7-8 ವರ್ಷದ ಈ ಕಡೆಗೆ ಇಲ್ಲೆಲ್ಲ ಚೆಕ್ ಡ್ಯಾಮ್ಗಳು ಆಗ್ತದೆ. ನಮ್ಮ ಊರಂದರೆ ಇದು ಭಾಳ ಕೊಳ್ಳ, ಇದು ಕೊಳ್ಳ. ಈ ಕೊಳ್ಳದಲ್ಲಿ ದೊಡ್ಡ ದೊಡ್ಡ ಕಾಲುವೆಗಳು, ಚರಂಡಿಗಳು, ಹಳ್ಳಗಳು ಎಲ್ಲ ಬಿದ್ದು ಭೂಮಿಯೆಲ್ಲ ಕೊರಕಲಾಗಿ ಹೋಗ್ತಾಯಿತ್ತು, ನೀರೆಲ್ಲೂ ನಿಲ್ತಿರ್ಲಿಲ್ಲ. ಇತ್ತೀಚೆಗೆ ಒಂದು 7-8 ವರ್ಷದಿಂದ ಚೆಕ್ ಡ್ಯಾಮ್ಗಳು ಆಗ್ತಾಯಿದ್ದಾವೆ ಈ ಏರಿಯಾದಲ್ಲಿ. ಚೆಕ್ ಡ್ಯಾಮ್ ಆಗಿರೋದ್ರಿಂದ ಅಂತರ್ಜಲ ಜಾಸ್ತಿ ಆಗಿದೆ. ಭೂಮಿ ಒಳಗೆ ಅಂತರ್ಜಲ ಜಾಸ್ತಿ ಆಗಿರೋದ್ರಿಂದ ನಮ್ಮ ಬೋರ್ಗಳಲ್ಲಿ ನೀರು ಬೀಳ್ತಾ ಇದೆ ಈಗ. ಹಾಗಾಗಿ ಇಲ್ಲ ಕೆಲವರೆಲ್ಲ ನಾವೆಲ್ಲ ಇಲ್ಲಿ ತೋಟ ಮಾಡಿದ್ದೀವಿ. ಆಮೇಲೆ ಇದರಿಂದ ನಮ್ಮ ಈ ಚೆಕ್ ಡ್ಯಾಮಿನಿಂದ ಅನುಕೂಲ ಏನಂದರೆ, ಒಂದು ಅಂತರ್ಜಲ ಒಂದೇ ಅಲ್ಲ, ಭೂಮಿ ಸವಕಳಿಯಾಗಿ ಭಾಳಷ್ಟು ಮಣ್ಣು ಹರಿದೋಗ್ತಾ ಇತ್ತು. ಅದೆಲ್ಲನೂ ದೊಡ್ಡ ಹಳ್ಳ ನಮ್ಮಲ್ಲಿ. ನಮಗೆ ಗೌರ್ಮೆಂಟಿಂದ ಕೊಟ್ಟದ್ದು 2.5 ಎಕರೆ 3 ಎಕರೆ ಜಮೀನಾದರೂ ಸಹಿತ ಅದರಲ್ಲಿ 3/4 ಎಕರೆ 1 ಎಕರೆ ಭೂಮಿ ಬರೀ ಕೇವಲ ಹಳ್ಳದಲ್ಲೇ ಹೋಗ್ತಾಯಿತ್ತು. ಅದನ್ನು ನಾವು ಇವೆಲ್ಲ ಚೆಕ್ ಡ್ಯಾಮ್ ಆದಮೇಲೆ ಹಂತವಾಗಿ ಚೆಕ್ ಡ್ಯಾಮ್ ಆದಮೇಲೆ ಈಗ ಸ್ವಲ್ಪ ಮಟ್ಟಿಗೆ ನಮ್ಮ ಹಳ್ಳಿಗಳೆಲ್ಲ ಸ್ವಲ್ಪ ಭೂಮಿ ಸವಕಳಾಗೋ ಮಣ್ಣೆಲ್ಲ ಅಲ್ಲೆಲ್ಲ ನಿಂತು ಹಳ್ಳಿಗಳೆಲ್ಲ ಸ್ವಲ್ಪ ಸಮ ಆಗ್ತಾ ಬರ್ತಾ ಇದ್ದಾವೆ. ಅಂತರ್ಜಲ ಜಾಸ್ತಿ ಆಗ್ತಾಯಿದೆ. ನಮಗೆ ಭೂಮಿಯಲ್ಲಿ ಫಲವತ್ತತೆ ಜಾಸ್ತಿ ಆಗ್ತಾಯಿದೆ, ಬೆಳೆ ಚೆನ್ನಾಗಿ ಬರ್ತಾಯಿದೆ. ಆಮೇಲೆ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿದವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಕೆಲಸಗಳು. ಅದರಲ್ಲಿ ಯಾವುದೇ ನಮ್ಮದು ಆಕ್ಷೇಪಣೆ ಇಲ್ಲ. ತುಂಬ ಇದರಿಂದ ನಮಗೆ ಭೂಮಿ ಫಲವತ್ತತೆ ಇದೆ, ಅಂತರ್ಜಲ ಜಾಸ್ತಿ ಆಗ್ತಾಯಿದೆ, ಒಳ್ಳೆಯ ಗುಣಮಟ್ಟದ ಬೆಳೆ ನಮಗೆ ಬರ್ತಾಯಿದೆ. ಇದರಿಂದ ನಮಗೆ ತುಂಬ ಉಪಕಾರ ಆಗ್ತಾಯಿದೆ.